ಕೆಲವರು ಪ್ರಾರಂಭದಲ್ಲಿ ಗುರುಗಳು ಅಂತ ಭಕ್ತಿಯಿಂದ ಬರ್ತಾರೆ. ಅವರಿಗೆ ಒಂದು ದಿಕ್ಕು ಸಿಗತ್ತೆ, ಇಲ್ಲ ಅಂತಲ್ಲ. ಗುರುಗಳ ಹತ್ರ ಬಂದರೆ ಒಂದು ದಿಕ್ಕು ಸಿಗತ್ತೆ. ಆ ದಿಕ್ಕಲ್ಲಿ ನಡಿಬೇಕಾದ್ರೆ ಗುರುಗಳ ಒಂದು ಡಿಸಿಪ್ಲಿನ್ ಬೇಕಾಗತ್ತೆ, ಸಹಾಯ ಬೇಕಾಗತ್ತೆ. ನಡ್ಕೊಂಡು ಹಾಗೇ ಆಳವಾಗಿ ಇಳಿಬೇಕು. ಗುರು ಹತ್ತಿಸಿದಾಗ ಹತ್ತಬೇಕು. ಗುರು ಏನು ಹೇಳ್ತಾನೋ ಫಾಲೋ ಮಾಡಬೇಕು. ಆದರೆ ಬುದ್ಧಿವಂತಿಕೆ ಗುರುನ ಕಾನ್ಸ್ಟೆಂಟಾಗಿ ಫಾಲೋ ಮಾಡೋಕ್ಕೆ ಬಿಡಲ್ಲ. ದಿಕ್ಕು ಸಿಕ್ಕ ತಕ್ಷಣ ನನಗೆಲ್ಲ ಸಿಕ್ತು ಅನಿಸುತ್ತೆ, ದಾರಿ ಸಿಕ್ಕಿರಲ್ಲ. ದಾರಿ ಸಿಕ್ಕಿದ ತಕ್ಷಣ ಎಲ್ಲ ಸಿಕ್ತು ಅನಿಸುತ್ತೆ, ಗುರಿ ಸಿಕ್ಕಿರಲ್ಲ. ಗುರಿ ಕಾಣಿಸಿದ ತಕ್ಷಣ ನನಗೆಲ್ಲ ಸಿಕ್ಕೇ ಬಿಡ್ತು ಅಂತ ಅವರು ದಾರಿನಲ್ಲಿ ಹೋಗೋದೂ ಇಲ್ಲ, ದಿಕ್ಕನ್ನು ಹಿಡಿಯೋದೂ ಇಲ್ಲ. ಗುರಿನ ಒಂದು ಕಲ್ಪನೆ ಮಾಡ್ಕೊಂಡ್ಬಿಡ್ತಾರೆ. ಓ ಇದ್ದಾನೆ, ನನಗೆಲ್ಲ ಸಿಕ್ತು ಅಂತ. ಅಂಥವರು ಗುರುಗಳನ್ನ ಡಿಸ್ಕನೆಕ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಅವರಿಗೆ ಗೊತ್ತಿರುತ್ತೆ ಎಲ್ಲನೂ ಗುರುಗಳಿಗಿಂತ ದೊಡ್ಡದು ಯಾವುದಿಲ್ಲ, ಅದು ಗ್ರಂಥಗಳು. ಗ್ರಂಥಗಳೆಲ್ಲ ಇದೆಯಲ್ಲ, ಲೈಬ್ರರಿನಲ್ಲಿ ಕೂತ್ಕೊಂಡ್ರೆ ಸಾಕು, ನಾನು ಬೆಳಿಬಹುದು. ಇನ್ನೂ ಬೇಕಾದಷ್ಟು ಗುರು ಹೇಳದೇ ಇರೋದೆಲ್ಲ ಪುಸ್ತಕದಲ್ಲಿದೆ. ಗುರು ಏನು ಹೇಳಿಬಿಡ್ತಾನೆ ಮಹಾ, ಅವನ ಅನುಭವ ಎಷ್ಟಿರ್ಬೋದು, ಎಲ್ಲ ಮಹತ್ವ ಆಗಿರೋದೆಲ್ಲ ಬುಕ್ಕಲ್ಲಿದೆ, ಲೈಬ್ರರಿನಲ್ಲಿದೆ ಅಂತ ಅವರು ಮೊರೆ ಹೊಕ್ಕೋದು ಗ್ರಂಥಗಳನ್ನು. ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಅದನ್ನು ಬರೆದವನು ಕೂಡ ಒಬ್ಬ ಗುರುವೇ. ಗುರು ಇಲ್ಲದೆ ಗ್ರಂಥ ಇಲ್ಲ. ಆ ಗುರುವು ಕಷ್ಟಪಟ್ಟು ಗುರಿ ಹುಡುಕೊಂಡು, ದಾರಿ ಹುಡುಕೊಂಡು, ಅನುಭವ ಪಟ್ಕೊಂಡು, ಅವನು ಧ್ಯಾನದಲ್ಲಿ ಮೇಲಿಂದ ಅದನ್ನು ಎಳೆದು ಶಕ್ತಿಯನ್ನೆಲ್ಲ ಉಪನಿಷತ್ತಂತ ಮಾಡಿರೋದು. ಅಲ್ಲೂ ಗುರುವೇ ಬೇಕು. ಪುಸ್ತಕ ಬರೀ ಓದ್ತಾ ಇದ್ದರೆ ಅನಿಸುತ್ತೆ ಗುರುಗೇನು ಗೊತ್ತು ಅಂತ. ಅಂಥವ್ರು ಹೇಳೋದು ಏನು ಅಂದರೆ, ಪ್ರೈಮರಿ ಸ್ಕೂಲ್ನಲ್ಲಿ ಟೀಚರು ಇದ್ದಾರೆ, ನಾವು ಬೆಳಿಬೇಕಾದ್ರೆ ಯೂನಿವರ್ಸಿಟಿಗೆ ಹೋಗಬೇಕಾದ್ರೆ ಪ್ರೈಮರಿ ಟೀಚರ್ ಉಪಯೋಗ ಇಲ್ಲ, ಯೂನಿವರ್ಸಿಟಿಗೆ ಬೇರೆ ಟೀಚರ್ ಇರ್ತಾರಲ್ಲ ಅವ್ರ ಹತ್ರ ಹೋಗಬೇಕು ಅಂತ. ಯೂನಿವರ್ಸಿಟಿಲಿರೋ ಟೀಚರು ಇಲ್ಲಿ ಸ್ಪಿರಿಚುವಲ್ ಲೆವೆಲ್ನಲ್ಲಿ ಈಗ ಕಣ್ಣಿಗೆ ಕಾಣ್ತಾ ಇಲ್ಲ. ಕಣ್ಣಿಗೆ ಕಾಣದೇ ಇರೋ ಶಕ್ತಿ, ಋಷಿ ಪರಂಪರೆ, ಗುರು ಪರಂಪರೆ, ಪರಮಾತ್ಮ, ಇದು ಕಣ್ಣಿಗೆ ಕಾಣಲ್ಲ. ಆ ಕಣ್ಣಿಗೆ ಕಾಣದೇ ಇರೋದನ್ನು ಗುರು ನಿಮಗೆ ನೋಡೋಕ್ಕೆ ಹೇಳ್ಕೊಟ್ಟಿದ್ದಾನೆ. ಆ ದಾರಿ ಬಿಟ್ಬಿಟ್ಟು ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡಾಗ ಏನು ಅನಿಸುತ್ತೆ, ಗುರು ಗೊತ್ತಿಲ್ಲದೆ ಇರೋದೆಲ್ಲ ನನಗೆ ಗೊತ್ತಾಯಿತು ಅಂತ. ಆಗ ಅವರು ಬಾಗಿಲು ಹಾಕ್ಕೊಂಡು ಕೂತ್ಕೊಳ್ತಾರಲ್ಲ, ಅಲ್ಲೇ ಇರಬೇಕಾಗತ್ತೆ, ಹೊರಗೆ ಬರೋಕ್ಕಾಗಲ್ಲ. ಪುಸ್ತಕ ಅವರನ್ನು ಒಂದು ಕೋಣೆಗೆ ಬಂಧಿಸ್ಬಿಡುತ್ತೆ, ಆಚೆ ಬರೋಕ್ಕಾಗಲ್ಲ. ಆದರೆ ಗುರು ಪ್ರಪಂಚದಲ್ಲಿ ಬೆಳೆಯೋದಕ್ಕೆ ಬಿಡ್ತಾನೆ. ಅದಕ್ಕೆ ಹೇಳೋದು, ಗುರುಗೂ ಗ್ರಂಥಕ್ಕೂ ಅಷ್ಟೊಂದು ವ್ಯತ್ಯಾಸ. ಗ್ರಂಥ ನಿನ್ನನ್ನು ಬಂಧಿಸುತ್ತೆ. ಗ್ರಂಥ ನಿನ್ನನ್ನು ಜ್ಞಾನ ಕೊಟ್ಟು ನನಗೆಲ್ಲ ಗೊತ್ತಿದೆ, ಇವಾಗ ಯಾರೂ ನನಗೆ ಹೇಳೋದು ಬೇಡ, ನಾನೆಲ್ಲ ತಿಳ್ಕೊಂಬಿಟ್ಟಿದ್ದೀನಿ, ನನಗೆ ಗೊತ್ತಿರೋಷ್ಟು ಯಾರಿಗೂ ಗೊತ್ತಿಲ್ಲ, ನಾನು ಬೆಳೀತಾ ಇದ್ದೀನಿ ಅನ್ನೋ ಭ್ರಮೆಯಲ್ಲಿ. ಬೆಳೆದ್ರೆ ಹರಡ್ಕೋಬೇಕಲ್ವಾ? ಹರಡೋಕ್ಕೆ ಕೋಟೆಯಲ್ಲಿ ಕೂತ್ಕೊಂಡ್ರೆ ಹೇಗೆ ಹರಡೋದು? ಮರ ಆಕಾಶದಲ್ಲೆಲ್ಲ ಹರಡಬೇಕಲ್ಲ, ಹೊರಗಡೆ ಬರಬೇಕಲ್ಲ, ಪ್ರಾಕ್ಟಿಕಾಲಿಟಿ ಇರಲ್ಲ. ಬರೀ ಗ್ರಂಥ ಓದೋರಿಗೆ, ಪುಸ್ತಕ ಓದೋರಿಗೆ ಪ್ರಾಕ್ಟಿಕಾಲಿಟಿ ಇರಲ್ಲ. ಯಾಕೆಂದರೆ ಒಬ್ಬ ಗುರು ಇದ್ದರೆ ಜುಟ್ಟು ಹಿಡಿದು ಕಳೆದು ಎಳ್ಕೊಂಡು ಬಂದು ಬಿಡ್ತಾನೆ, ನೀರಲ್ಲಿ ಬಿಡ್ತಾನೆ. ಬರೀ ಸ್ವಿಮ್ಮಿಂಗ್ ಕಲಿಸೋದಲ್ಲ, ಈ ನೀರಿಂದ ಆ ನೀರಿಗೆ ಹಾಕ್ತಾನೆ, ಇನ್ನೂ ಆಳವಾಗಿರೋ ಕಡೆ ಹೋಗು ಅಂತ. ಆಮೇಲೆ ಸಮುದ್ರಕ್ಕೆ ಹಾಕ್ತಾನೆ ಗುರು ಇದ್ದರೆ. ಅಂದರೆ ಯಾವತ್ತೂ ಗುರುವಿಂದ ಬರೆದಿದ್ದ ಜ್ಞಾನ ಒಳಗಡೆ ಕರ್ಕೊಂಡು ಹೋಗುತ್ತೆ. ಆದರೆ ನೀವು ಓದೋ ಜ್ಞಾನ ನಿಮ್ಮನ್ನು, ಪುಸ್ತಕನೂ ಪೇರಿಸ್ತಾ ಇರ್ತೀರ, ನಿಮ್ಮ ಅಹಂಕಾರನೂ ಏರ್ತಾ ಇರುತ್ತೆ.